ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು PDO ಎಕ್ಸಾಮ್ಗೆ ಮಾತಾಡ್ತೀನಿ. ಕಡ್ಡಾಯ ಕನ್ನಡ, ಅದೇ ರೀತಿ ಮೇನ್ ಪೇಪರ್ಗಳ ಪರೀಕ್ಷೆಗಳು ನಡೀತು. ಇಲ್ಲಿ ಅಕ್ರಮ ಆಗಿದೆ. ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಅಕ್ರಮ ಅಂತ ಕೇಳಿ ಸಾಕಾಗಿದೆ. ಎಷ್ಟೇ ರೆಸ್ಟ್ರಿಕ್ಷನ್ ಮಾಡಿದ್ರು, ಏನೇ ಮಾಡಿದ್ರು ಒಂದಲ್ಲ ಒಂದು ಕಡೆ ತಪ್ಪು ಬರುತ್ತೆ. ಅಲ್ಲಿ ಬೆಳಕಿಗೆ ಬರೋದೇ ಕಡಿಮೆ, ಇಷ್ಟೆಲ್ಲ ಆದ್ರೂ ಕೂಡ ಬೆಳಕಿಗೆ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಏನಂದ್ರೆ ತುಮಕೂರು ಪರೀಕ್ಷಾ ಕೇಂದ್ರದಲ್ಲಿ ಒಬ್ಬ ವ್ಯಕ್ತಿ ವಶಕ್ಕೆ ಪಡೆದಿದ್ದಾರೆ. ಕಂಟ್ರೋಲ್ ರೂಮ್ ಅಲ್ಲೇ ಕುಳಿತು ಅಕ್ರಮ ಕೂಡ ಮಾಡ್ತಾ ಇರೋದು ಪತ್ತೆ ಆಗಿದೆ ಅಂತ ಹೇಳ್ಬೋದು. PDOದು ಆಲ್ರೆಡಿ ಪರೀಕ್ಷೆ ನಡೆಯೋ ವೇಳೆ ತುಮಕೂರಿನಲ್ಲಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಒಬ್ಬ ಬ್ಲೂಟೂತ್ ಹಾಕೊಂಡು ಅಕ್ರಮ ಭಾಗಿಯಾಗಿದ್ದಾನೆ. ಪೊಲೀಸರು ಪತ್ತೆ ಹಚ್ಚಿಬಿಟ್ಟಿದ್ದಾರೆ, ಗೊತ್ತಾಗಿದೆ. ನಂತರ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಹಿಂದೆ ಯಾದಗಿರಿ, ಕಲಬುರಗಿಯಲ್ಲೂ ಕೂಡ PSI FTA ಪರೀಕ್ಷೆಗಳು ಹೀಗೆ ಕೂಡ ಬ್ಲೂಟೂತ್ ಅಕ್ರಮಗಳು ನಡೆದಿತ್ತು. ಅದು ಭಾರಿ ಸುದ್ದಿ ಆಗಿತ್ತು. ಸರ್ಕಾರ ನಾನಾ ರೀತಿಯ ಕ್ರಮ ಕೈಗೊಂಡಿತ್ತು. ಈಗ ಮತ್ತೆ ಅದೇ ಪಾಡು ಆಗಿದೆ. ಇದನ್ನು ಯಾವಾಗ ನಿಲ್ಲಿಸ್ತಾರೋ, ಏನು ಇದು ಡಿಸಿಷನ್ ತರ್ತಾರೋ ಗೊತ್ತಿಲ್ಲ. ಹೇಗೆ ಆಗುತ್ತೆ ಗೊತ್ತಿಲ್ಲ. CCTVಯಲ್ಲಿ ಸೆರೆ. ಭಾನುವಾರ ನಿಮಗೆ ಪರೀಕ್ಷೆ ನಡೆಯುತ್ತಿದ್ದ ವೇಳೆ ಸ್ಪರ್ಧಾತ್ಮಕ ಪರೀಕ್ಷೆ ವೇಳೆ ಅಭ್ಯರ್ಥಿ ಬ್ಲೂಟೂತ್ ಅನ್ನು ಬಳಸಿ ಅಕ್ರಮವಾಗಿ ಮಾಡುತ್ತಿರುವುದು ಕೂಡ CC ಕ್ಯಾಮೆರಾದಲ್ಲಿ ಕಂಟ್ರೋಲ್ ರೂಮ್ನಲ್ಲಿ ಕೂತು ವೀಕ್ಷಿಸುವ ಸಿಬ್ಬಂದಿಗಳು ನೋಡಿದ್ದಾರೆ. ಅಂದರೆ ಕಂಟ್ರೋಲ್ ರೂಮಿಂದ ಗೊತ್ತಾಗಿದೆ. ನಂತರ ಕೊಠಡಿಗೆ ತೆರಳಿ ಆತನ ವಿಚಾರಣೆ ಮಾಡಿದ್ದಾರೆ. ಆತ ನೆಪ ಹೇಳ್ಬಿಟ್ಟು ಪಾರಾರಿ ಅಂದ್ರೆ ಎಸ್ಕೇಪ್ ಆಗೋದಕ್ಕೆ ಯತ್ನ ಮಾಡಿದಂತೆ. ಆಗ ಹಿಡಿದು ಪೊಲೀಸರ ವಶಕ್ಕೆ ಮಾಡಿದ್ದಾರೆ. ಬೆಂಗಳೂರಿನವನಾಗಿದ್ದಾನೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ಕೆಲವೊಂದುಗಳು ಬೆಳಕಿಗೆ ಬರ್ತವೆ, ಕೆಲವೊಂದು ಕಡೆ ಎಷ್ಟಾಗ್ತವೆ ಏನ್ ಕತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಟ್ಟಾರೆ ಬೇಗ ಇದಾಗ್ಲಿ. ನಂತರ PDO ಪರೀಕ್ಷೆ ಆಯಿತು. ಬರೋಬ್ಬರಿ ಅರ್ಧಕ್ಕರ್ಧ ಜನ ಅಬ್ಸೆಂಟ್ ಆಗಿದ್ದಾರೆ. ಬರೀ 150 ಹುದ್ದೆಗಳು. ರಿಜಿಸ್ಟ್ರೇಷನ್ ಆಗಿದ್ದರು 3.86 ಲಕ್ಷ. ಅರ್ಧಕ್ಕರ್ಧ ಜನ ಅಬ್ಸೆಂಟ್ ಆಗಿದ್ದಾರೆ. ರೀಸನ್ ಇಷ್ಟೇ, ಬೇರೆ ಕಡೆ ಸೆಂಟರ್ ಹಾಕಿದ್ದಾರೆ, ಬೇಕಾ ಬಿಟ್ಟು ಇನ್ಫಾರ್ಮ್ ಮಾಡಿಲ್ಲ. ಪೋಸ್ಟರ್ಸ್ ಕೂಡ ಕಡಿಮೆ. ಸ್ವಲ್ಪ ಜನ ಓದಿರಲ್ಲ, ಸ್ವಲ್ಪ ಜನ ಹಾಕೋಲ್ಲ. ಇಲ್ಲಿ ಅಪ್ಲಿಕೇಶನ್ ಹಾಕೋರು ಇಷ್ಟು ಜನ, ಅದರಲ್ಲೇ ಬರೆಯೋರು ಎಷ್ಟು ಜನ, ಅದರಲ್ಲಿ ಓದಿರೋರು ಎಷ್ಟು ಜನ, ಪಾಸ್ ಆಗೋರು ಇಷ್ಟೇ ಜನ. ಆ ರೀತಿ ಆಗುತ್ತೆ. ಇದು ರಿಯಾಲಿಟಿ. ಒಟ್ಟಾರೆ ಅರ್ಧಕ್ಕರ್ಧ ಜನ ಬಂದಿಲ್ಲ. 52% ಜನ ಮಾತ್ರ ಹಾಜರಾಗಿದ್ದಾರೆ. ಸಾಕಷ್ಟು ಸಹಾಯ ಆಗ್ಬೋದು. ರಿಯಾಲಿಟಿ ಇದೇ ಇರುತ್ತೆ ಪ್ರತಿಯೊಂದು ಎಕ್ಸಾಮಲ್ಲೂ ಅಷ್ಟೇ. ಬಟ್ ಕೆಲವೊಂದು ಎಕ್ಸಾಮಲ್ಲಿ ಜಾಸ್ತಿ ಜನ ಹಾಜರಾಗ್ತಾರೆ. ಇದರಲ್ಲಿ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಪೋಸ್ಟರ್ಸ್ ಕಡಿಮೆ ಇತ್ತು, ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹಾಕಿದ್ರು. ಆ ನಿಟ್ಟಿನಲ್ಲಿ ಈ ರೀತಿ ಆಗಿದೆ. ಯಾವುದೋ ಒಂದು ಪರೀಕ್ಷಾ ಕೇಂದ್ರದಲ್ಲಿ 4 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಪರೀಕ್ಷೆಯನ್ನು ಕೊಟ್ಟಿಲ್ವಂತೆ. ಡಿಸಿಷನ್ ಮಾಡಿದ್ದಾರೆ. ಹೌದು, ರೂಲ್ಸ್ಗಳನ್ನ ಕೂಡ ಫಾಲೋ ಮಾಡಬೇಕು, ಓಕೆ. ಬಟ್ ನೀವು ಕೂಡ ರೂಲ್ಸ್ಗಳನ್ನ ಫಾಲೋ ಮಾಡೋದಿಲ್ಲ. ಗೌರ್ಮೆಂಟ್ ಅಧಿಕಾರಿಗಳು ಬೇಕಾಬಿಟ್ಟಿ ಕ್ವೆಶ್ಚನ್ ಪೇಪರ್ ಕೊಡ್ತೀರಾ, ಬೇಕಾಬಿಟ್ಟಿ ಕೊಡ್ತೀರಾ. ಅವರ ಮೇಲೆ ಕ್ರಮ ಆಗೋದಿಲ್ಲ. ಯಾವುದೋ ಒಂದು ವಿದ್ಯಾರ್ಥಿ ಏನೋ ಒಂದು ಸಣ್ಣ ಕಾರಣದಿಂದ 4 ರಿಂದ 5 ನಿಮಿಷ ಆದ್ರೆ ಒಂದು ಎಕ್ಸೆಪ್ಷನ್ ಕೊಡಬಹುದು. ಅದಕ್ಕೂ ಕೂಡ ನೀವು ರೂಲ್ಸ್ ಅಂತ ಹೇಳಿದ್ರೆ ನೀವು ಕೂಡ ರೂಲ್ಸ್ಗಳನ್ನ ಫಾಲೋ ಮಾಡೋದಿಲ್ಲ ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಕಡಿಮೆ ಜನ ಬರೆದಿದ್ದಾರೆ. ಗುಡ್ ನ್ಯೂಸ್, ಸಹಾಯ ಆಗುತ್ತೆ. ಅಕ್ರಮ ಆಗಿದೆ, ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಮರುಪರೀಕ್ಷೆ ಬಗ್ಗೆ ಏನು ಸುದ್ದಿ ಇಲ್ಲ. ಈ ಹಿಂದೆ ನಡೆದ VAದು ಕೂಡ ಮರುಪರೀಕ್ಷೆ ಬಗ್ಗೆ ಸುದ್ದಿ ಇಲ್ಲ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.